ಸಾಮಾಜಿಕ ಅಸಮಾನತೆಗಳನ್ನು ಪಡೆದೋಡಿಸಿ ಜಾತಿ ಮತಗಳಿಂದ ಮುಕ್ತವಾದ ತಮ್ಮ ಸಮಾಜವನ್ನು ನಿರ್ಮಾಣ ಮಾಡಲು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ವಚನಗಳ ಸಂದೇಶವು ಸಾರ್ವಕಾಲಿಕ ಸತ್ಯವಾಗಿದೆ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಹೇಳಿದ್ದಾರೆ. ಅವರು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರರ ಒಕ್ಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ದೇವರ ದಾಸಿಮಯ್ಯನವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಮಾಜದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ವಚನ ಕ್ರಾಂತಿಗೂ ಮುನ್ನವೇ 11ನೇ ಶತಮಾನದಲ್ಲಿಯೇ ವಚನಗಳನ್ನು ರಚಿಸಿ ಸಾಮಾಜಿಕ ಕ್ರಾಂತಿ ನಡೆಸಿ ಸಮಾಜಕ್ಕೆ ಸಂದೇಶವನ್ನು ನೀಡುವ ಜೊತೆಗೆ ಕಾಯಕ ತತ್ವದ ಮಹತ್ವವನ್ನು ಎತ್ತಿ ಹಿಡಿದ ದೇವರ ದಾಸಿಮಯ್ಯನವರು ಸಮಾಜದ ಅಶಾಂತಿಗೆ ಕಾರಣವಾಗಿದ್ದ ಜಾತಿ ಪದ್ಧತಿ ಮೌಢ್ಯಗಳು ಹಾಗೂ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ವಚನಗಳನ್ನು ರಚಿಸಿ ನಾಗರಿಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ದಾರೆ ಎಂದು ಸ್ಮರಿಸಿದ ನಾಗೇಂದ್ರ ಕುಮಾರ್, ಹಿಂದುಳಿದ ಸಮಾಜಕ್ಕೆ ಸೇರಿದವರಾಗಿರುವ ದೇವರ ದಾಸಿಮಯ್ಯನವರು ರಚಿಸಿರುವ 176ಕ್ಕೂ ಹೆಚ್ಚಿನ ವಚನಗಳು ಈವರೆಗೆ ನಮಗೆ ದೊರೆತಿದ್ದು ಇನ್ನೂ ಹೆಚ್ಚಿನ ವಚನಗಳನ್ನು ರಚಿಸಿರುವ ಸಾಧ್ಯತೆಗಳಿವೆ. ದೇವರ ದಾಸಿಮಯ್ಯ ಅವರು ರಚಿಸಿರುವ ವಚನಗಳ ಸಂಶೋಧನಾ ನಡೆಸಿ ದೇವರ ದಾಸಿಮಯ್ಯನವರ ವಚನಗಳ ನೈಜ ಸಂದೇಶವನ್ನು ಸಮಾಜಕ್ಕೆ ಪ್ರಚುರಪಡಿಸುವ ಕೆಲಸವನ್ನು ನಾವೆಲ್ಲರೂ ಒಂದಾಗಿ ಮಾಡಬೇಕಿದೆ ಎಂದು ನಾಗೇಂದ್ರ ಕುಮಾರ್ ಹೇಳಿದ್ದಾರೆ. ನಾಡಿನ ಖ್ಯಾತ ಚಿಂತಕರು ಹಾಗೂ ವಿಚಾರವಾದಿಗಳಾದ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿಯವರು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜೀವನ ಸಾಧನೆ ಹಾಗೂ ವಚನಗಳ ಮೌಲ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಳವಳ್ಳಿಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ, ಕೆಆರ್ಪೇಟೆ ತಾಲೂಕಿನ ಖ್ಯಾತ ವಾಸ್ತು ತಜ್ಞರಾದ ಡಾಕ್ಟರ್ ಉಮೇಶ್ ಕಿಕ್ಕೇರಿ, ಸಾಹಿತಿ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ, ಕೊಡೆಯಾಲದ ನೇಕಾರ ಸಮಾಜದ ಮುಖಂಡರಾದ ಆರ್ ನಾರಾಯಣ, ಆರ್ ಶ್ರೀನಿವಾಸ್ ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆಆರ್ ನೀಲಕಂಠ ಅವರಿಗೆ ದೇವರ ದಾಸಿಮಯ್ಯ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಡಿ ದೇವರಾಜು ಅರಸು, ಹಿಂದುಳಿದ ವರ್ಗಗಳ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಸಂದೇಶ, ಮಂಡ್ಯ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಎನ್ಟಿ ಹರಿಪ್ರಸಾದ್, ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನೇಕಾರ ಮಹಿಳಾ ಒಕ್ಕೂಟಗಳ ಅಧ್ಯಕ್ಷ ಸುಕನ್ಯಾ ರಂಗನಾಥ್, ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಸಂತೋಷ್, ಗೌರವಾಧ್ಯಕ್ಷೆ ಸೌಮ್ಯ ಹರಿಪ್ರಸಾದ್, ವಿಜಯಲಕ್ಷ್ಮಿ, ರಾಜಶೇಖರ್, ಎನ್ ಕೇಶವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಲೋಕೇಶ್, ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್, ಸಹ ಕಾರ್ಯದರ್ಶಿ ರಾಮ್ಕುಮಾರ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೇಕಾರ ಸಮುದಾಯಗಳ ನೂರಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಬಗ್ಗೆ ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಮ್ಮ ದೇವರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳಿದರೆ ಆ ಎಲ್ಲ ವಚನಗಳನ್ನು ನಾವು ಸ್ಮರಿಸುವಂತಹ ಈ ಸಮಯದಲ್ಲಿ ಅವನ್ನ ಸ್ಮರಿಸುತ್ತಾ ಈ ಜಯಂತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರಿ ಮತ್ತು ನನ್ನನ್ನು ಕರೆದು ಉದ್ಘಾಟನೆ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರೂ ಕೂಡ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಅವರನ್ನು ಸರಿ ಮಾಡ್ಕೋಬಹುದು ಅನ್ನುವಂಥ ಒಂದು ಸಜೆಷನ್ಸ್ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಒಂದೇ ಥರ ಆದಂಥ ಇದು ಇಡೀ ಕರ್ನಾಟಕದಲ್ಲಿ ಇರಬೇಕು. ಅದಾದಮೇಲೆ ಈ ದೇವರ ದಾಸಿಮಯ್ಯನ 176 ವಚನಗಳು ಇದುವರೆಗೂ ಸಿಕ್ಕಿರುವಂಥದ್ದು ನಮಗೆ. ಈ ವಚನಗಳನ್ನು ಎಲ್ಲವನ್ನೂ ಕೂಡ ಈಗ 3-4 ವರ್ಷದ ಹಿಂದೆ ಸಮಾಜದಲ್ಲಿ ಸಮಾನತೆಯನ್ನ, ಸತ್ಯವನ್ನ ನೋಡಿ, ಅವರ ವಚನಗಳನ್ನ ಈಗಾಗಲೇ ವಿದ್ಯಾಶಂಕರ್ ಅವರು ಸೊಗಸಾಗಿ ಕೆಲವು ವಚನಗಳನ್ನು ಹಾಡಿದ್ರು. ಸಾಹಿತ್ಯಕ್ಕೆ ಮೆರುಗು ಬರೋದು ಯಾವಾಗ ಅಂದ್ರೆ ಸಂಗೀತದಿಂದ. ಆ ವಚನವನ್ನು ಹಾಗೆ ಓದ್ಕೊಂಡು ಹೋದ್ರೆ ನಿಮಗೆ ಅದು ಇಂಪಾಗಿ ಅನ್ಸೋದಿಲ್ಲ, ಅದರ ಮೆರುಗು ಹೋಗಲ್ಲ, ಸಂದೇಶ ತಲುಪೋದಿಲ್ಲ. ಸರ್ಕಲ್ ಇಂದ ಮಂಡ್ಯದ ಕೊಪ್ಪಳ ತನಕ ರೋಡ್ ಮಾಡಿ ಅಲ್ಲಿ ಮರಗಳನ್ನ ನೆಟ್ಟಂತವ್ರು ಯಾರು ಇದ್ರೆ ಅದು ನೇಕಾರ ಸಮುದಾಯದವರು. ಹಾಗಾಗಿ ಈ ಜಿಲ್ಲೆಯಲ್ಲಿ ನೇಕಾರರಿಗೆ ಬಹಳ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ, ನಿಮ್ಮ ಗುಣ ಏನು ಅಂತಂದ್ರೆ ನೇಕಾರರನ್ನು ಜೋಡಿಸಿ. ಈಗಾಗಲೇ ದೇವರ ದಾಸಿಮಯ್ಯವರ ಬಗ್ಗೆ ಪತ್ರಿಕಾ ಗೆಳೆಯ ದೇವರ ದಾಸಿಮಯ್ಯರವರ ಬಗ್ಗೆ ಈಗಾಗಲೇ ಮಾತಾಡಿದಂಥವರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಅವರು 12ನೇ ಶತಮಾನದಲ್ಲಿ ಅವತ್ತೇ ಅವರು ಈ ಸಮಾಜದಲ್ಲಿರೋ ಮೂಢನಂಬಿಕೆಗಳ ಬಗ್ಗೆ ದೇವರ ದಾಸಿಮಯ್ಯ ಆಗಲಿಕ್ಕಾಗಲ್ಲ, ಅವರೆಲ್ಲ ಪವಾಡ ಪುರುಷರು, ದೇವರ ಮನುಷ್ಯರು ಅವರೆಲ್ಲ. ನಾವು ಅವರ ಹೋದಂಥ ಹಾದಿನಲ್ಲಿ ಅವರ ಆದರ್ಶಗಳನ್ನ
ಅವರು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೇನಿತ್ತು, ಆ ಸಿದ್ಧಾಂತಗಳನ್ನ ನಾವು ಬೈಗೂಡಿಸ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಮಾತಾಡಲಿಕ್ಕೆ ಮತ್ತು ನಿಮ್ಮೆಲ್ಲರನ್ನ ನೋಡಲಿಕ್ಕೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇವಾಂಗ ಸಮಾಜದ ಬೆಂಗಳೂರು ನಗರದ ಅಧ್ಯಕ್ಷರಾಗಿ ನಿಮ್ಗೆಲ್ಲ ಗೊತ್ತಿರಬಹುದು, ಹಾಸನ ಬೆಂಗಳೂರು ರಾಜ್ಯ ಹೆದ್ದಾರಿನಲ್ಲಿ ದುರ್ಗದಾಯ ಅಂತ 2 ಹೋಟೆಲ್ಗಳಿದ್ದಾವೆ. ಅತಿಥಿ ಸತ್ಕಾರಕ್ಕೆ ಗುಣಮಟ್ಟದ ಸೇವೆಗೆ ಮತ್ತೊಂದು ಹೆಸರು ಉಮಾಶಂಕರ್ ಅವರು. ಆ 2 ಹೋಟೆಲ್ಗಳ ಮಾಲೀಕರಾಗಿ ಅವರು ನಮ್ಮ ಸಮಾಜವನ್ನ ಸಂಘಟನೆ ಮಾಡತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡೋದು. ಸುಮಾರು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ದಾಸಿಮಯ್ಯ ಅವರ ಜನನ ಆಯಿತು ಅಂತ ಕರೀತಾರೆ. ಅವರ ತಂದೆ ಮುದನೂರು ರಾಮಯ್ಯ ಅಂತ ಹೇಳುವವರ ತಂದೆ, ತಾಯಿ ಶಂಕರಿ ಅಂತ ಹೇಳುವಂಥದ್ದು. ಚೈತ್ರ ಶುದ್ಧ ಪಂಚಮಿಯ ದಿನ ಅವರ ಜನನ ಆಯಿತು. ಮಾಡೋದ್ರ ಮೂಲಕ ಸಾಮಾಜಿಕ ಅಸಮಾನತೆಗಳ ವಿರುದ್ಧ, ಜಾತಿ ಪದ್ಧತಿಗಳ ವಿರುದ್ಧ, ಮೌಲ್ಯಗಳ ವಿರುದ್ಧ ಒಂದು ಸಂಘರ್ಷವನ್ನೇ ಸಾರುವ ಮೂಲಕ ನಮ್ಮ ದುರ್ಗಕ್ಕೊಳಗಾದಂತಹ ಜನರಿಗೆ ಒಂದು ಸಾಮಾಜಿಕವಾಗಿ ಶಕ್ತಿಯನ್ನು ನೀಡತಕ್ಕಂಥ ಕೆಲಸವನ್ನ ಮಾಡೋದ್ರ ಬಗ್ಗೆ ಈಗ ನಮಗೆ 176 ವಚನಗಳು ಸಿಕ್ಕು ಕೂಡ ಈಗ ಅವಸಾನದ ಅಂಚಿನಲ್ಲಿದ್ದು ಅದನ್ನ ಸರ್ಕಾರ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗ ನಿಗಮದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಮಾಡ್ತಾರೆ. ಈ ಸರ್ಕಾರ ಈ ಎಲ್ಲ ಜೀವಿಗಳನ್ನು ಮಾಡುವಂತ ಉದ್ದೇಶ ಇದೆ. ನಮ್ಮ 12ನೇ ಶತಮಾನದಲ್ಲಿ ಬದುಕಿ ಮಾಡಿದವರನ್ನ ನಾವು ಇವತ್ತು 21ನೇ ಶತಮಾನದಲ್ಲಿ ನೆಲೆಸ್ತಾ ಇದ್ದೀವಿ ಅಂತಂದ್ರೆ ಆ ಸಮಯದಲ್ಲಿ ಅಂದಿನ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಇದಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಪ್ರೇರೇಪಣೆ ಆಗುತ್ತೆ, ಜನಗಳು ಸಿಗ್ತಾರೆ, ಆ ಕೆಲಸಗಳಾಗ್ತವೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ. ಮತ್ತು ನಮ್ಮ ಸಂಘಗಳಿಗೆ ಸದಸ್ಯತ್ವ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಸಂಘದ ಸದಸ್ಯರಾಗಿ ಇನ್ನೂ ಹೆಚ್ಚಿನ ರೀತಿಯ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಆದಷ್ಟು ಸಂಘಗಳ ಅಧ್ಯಕ್ಷರ ಪದಾಧಿಕಾರಿಗಳೇ, ತಮಗೆಲ್ಲರಿಗೂ ಕೂಡ ದೇವರ ದಾಸಿಮಯ್ಯ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಾನು ಉಮಾಶಂಕರ್ ಅಂತೇಳಿ, ನನ್ನ ನೇಟಿವ್ ತುರುವೇಕೆರೆ ತಾಲೂಕಾದರೂ ಕೂಡ ನಾನು ನಾಗಮಂಗಲದಲ್ಲೇ ನನ್ನ ಸಂಪೂರ್ಣವಾದಂತಹ ವ್ಯವಹಾರಗಳನ್ನು ಇಟ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದೀನಿ. ನಾನು ನೇಕಾರ ದೇವಾಂಗಕ್ಕೆ ಸಂಬಂಧಪಟ್ಟಿದ್ದೇನೆ. ಹಾಗೂ ಹಲವಾರು ನಮ್ಮ ಸಮಾಜದ ಸಂಘಟನೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಸುಮಾರು ಒಂದು 40 ವರ್ಷದಿಂದಲೂ ಕೂಡ ನಮ್ಮ ನೇಕಾರ ಸಮುದಾಯದ ಸಮಸ್ಯೆಗಳು ಹಲವಾರಿವೆ. ಅವೆಲ್ಲವನ್ನ ನನಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ಜಿಲ್ಲಾ ಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವೆಲ್ಲ ಸಮಸ್ಯೆಗಳನ್ನ ಹಂತವಾಗಿ ಬಗೆಹರಿಸ ನೇಕಾರ ಸಮುದಾಯಕ್ಕೆ ಒಂದು ಶಕ್ತಿ ಬಂದಿದೆ, ಒಗ್ಗಟ್ಟು ಬಂದಿದೆ. ನಮ್ಮನ್ನ ಒಂದಾಗಿ ಕರ್ಕೊಂಡು ಹೋಗುವಂತ ನಾಯಕತ್ವ ಇರಲಿಲ್ಲ. ಆ ನಾಯಕತ್ವವನ್ನ ಹರಿಪ್ರಸಾದ್ ಅವರು ವಹಿಸಿಕೊಂಡು ನಮ್ಮ ನೇಕಾರ ಸಮುದಾಯಗಳ ಒಕ್ಕೂಟಕ್ಕೆ ಒಂದು ಶಕ್ತಿಯನ್ನು ನೀಡತಕ್ಕಂಥ ಕೆಲಸವನ್ನ ದೇವರ ದಾಸಿಮಯ್ಯ ಜಯಂತಿ ಮೂಲಕ ಆರಂಭ ಮಾಡಿದ್ದಾರೆ. ಹಾಗೆ ಇವತ್ತಿನ ಸಮಾರಂಭದಲ್ಲಿ ಮಹಿಳಾ ಅಧ್ಯಕ್ಷರಾಗಿರುವಂತಹ ಸುಕನ್ಯಾ ರಂಗನಾಥ್ ಅವರಿದ್ದಾರೆ. ಇನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಬ್ಬ ಬಹಳ ಪ್ರಾಮಾಣಿಕ ಬದ್ಧ ನಿಷ್ಠಾವಂತ ಅಧಿಕಾರಿಗಳು ಅಂತ ಹೇಳಿದ್ರೆ ನಂದೀಶ್ ಅವರು. ಅವರ ಒಂದು ಪ್ರಾಮಾಣಿಕವಾದ ಪ್ರಯತ್ನದಿಂದ ಇವತ್ತು ಮಂಡ್ಯ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹಾಗಾಗಿ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ, ಮಂಡ್ಯ ಜಿಲ್ಲೆಯ ಎಲ್ಲ 7 ತಾಲೂಕುಗಳಿಂದ ಇವತ್ತು ನೇಕಾರ ಸಮುದಾಯದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನ ನೀವು ತುಂಬಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದಿಸ್ತಾ, ಆದ್ಯ ರಚನೆಕಾರರಾಗಿರುವಂತಹ ದೇವರ ದಾಸಿಮಯ್ಯನವರಿಗೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಒಂದೊಂದು ಫೋಟೋಗಳನ್ನ ಇಟ್ಕೋಬೇಕು. ನಾವ್ಯಾರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ನಮ್ಮ ಉಮಾಶಂಕರ್ ಅವರ ಕಾರಣದಿಂದ ನಾವೆಲ್ಲರೂ ಕೂಡ ದೇವರ ದಾಸಿಮಯ್ಯನವರ ಪುಸ್ತಕಗಳನ್ನ, ಫೋಟೋಗಳನ್ನ ನಮ್ಮ ಮನೆಗಳಲ್ಲಿ ಇಟ್ಕೊಂಡು